ರಾಜ್ಯದಲ್ಲಿ ನೈತಿಕ ಪೊಲೀಸ್ಗಿರಿ ಪ್ರಕರಣಗಳು ಒಂದಾದ ಮೇಲೆ ಒಂದಂತೆ ಬೆಳಕಿಗೆ ಬರ್ತಾನೆ ಇದೆ. ಅಂಥದ್ದೇ ಒಂದು ಘಟನೆ ಈಗಲೂ ಕೂಡ ಬೆಳಕಿಗೆ ಬಂದಿದೆ. ಅನ್ಯ ಕೋಮಿನ ಯುವತಿಯ ಜೊತೆ ಸ್ನೇಹಿತ ನಿಂತಿದ್ದಕ್ಕೆ ಕಿರಿಕ್ ಮಾಡಿದೆ ಗುಂಪೊಂದು. ರಾಜ್ಯದಲ್ಲಿ ನೈತಿಕ ಪೊಲೀಸ್ಗಿರಿ ಪ್ರಕರಣಕ್ಕೆ ಬ್ರೇಕೇ ಇಲ್ಲ ಅನ್ನೋ ಹಾಗೆ ಆಗ್ತಾ ಇದೆ. ಅನ್ಯ ಕೋಮಿನ ಯುವತಿಯೊಬ್ಬಳು ಆಕೆಯ ಗೆಳೆಯನ ಜೊತೆ ನಿಂತಿದ್ದಕ್ಕೆ ಬಂದಂತಹ ಹುಡುಗರ ಗುಂಪೊಂದು ಕಿರಿಕ್ ಮಾಡಿದೆ. ಕಾಲೇಜ್ಗೆ ಹೋಗೋದು ಬಿಟ್ಟು ಇಲ್ಲಿ ಕೂತಿದೆಯಾ, ನಿಮ್ಮ ಅಪ್ಪ ಅಮ್ಮನ ನಂಬರ್ ಕೊಡು ಅಂತ ಗಲಾಟೆ ಮಾಡಿದ್ದಾರೆ. ಇದೇನಾ ನಿಮ್ಮ ಮನೆಯಲ್ಲಿ ಹೇಳ್ಕೊಟ್ಟಿದ್ದು ಅಂತ ನಿಂದಿಸಿದ್ದಾರೆ. ಯುವಕನಿಗೂ ಅವಾಚ್ಯ ಪದಗಳಿಂದ ನಿಂದಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಈಗ ಆ ವಿಡಿಯೋ ವೈರಲ್ ಆಗಿದೆ. ಇದು ನೈತಿಕ ಪೊಲೀಸ್ಗಿರಿ ಅಲ್ವಾ ಸಿದ್ದರಾಮಯ್ಯನವರೇ ಅಂತ ಪ್ರಶ್ನೆ. ರಾಜ್ಯದಲ್ಲೇನಾದರೂ ಶರಿಯಾ ಕಾನೂನು ಜಾರಿ ಮಾಡಲಾಗಿದೆಯಾ ಅಂತ ಪ್ರಶ್ನೆಗಳನ್ನು ಮುಖ್ಯಮಂತ್ರಿಗಳಿಗೆ ಕೇಳ್ತಾ ಇದ್ದಾರೆ. ಏನ್ ಮಾಡ್ತಾ ಇರೋದು? मुसलमान हो को एक तुम्हारा टीवी अक्सर नहीं है. तुम्हारा अम्मा बाप कैसा जो पैदा करे, तुम्हारा कैसा जो तुम्हारा घर वाले मुसलमान ऐसे बात नहीं है. छोड़ भाई, काढ़ो को बात करो. नखाब काढ़ो मा तुम्हें वही नखाब काढ़ो काढ़ो मा. क्या माँ इज्जत है क्या माँ? ये मुसलमान है कि ऐसा करे कैसा माँ? ओए काढ़ो माँ. काढ़ो जी नखाब काढ़ो जी. ओए नखाब काढ़ो जी. काढ़ो जी निखाब काढ़ो जी. नंबर दे जी. 12 वही नंबर. आवाज जो गलती है वो कहना. ಸುಮ್ಮನೆ ನಿಂತ್ಕೊಂಡಬೇಕು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಾದೇಶ್ ಅವರಿಂದ ಪಡ್ಕೊಳ್ಳೋಣ. ಮಾದೇಶ್, ಯಾವಾಗ ನಡೆದಿರೋ ಘಟನೆ, ಎಲ್ಲಿ ನಡೆದಿರೋ ಘಟನೆ? ಐ ಥಿಂಕ್ ಮುಸ್ಲಿಂ ಹುಡುಗಿ, ಆಕೆಯ ಮುಂದೆ ಒಂದು ಮುಸಲ್ಮಾನ ಗುಂಪೊಂದು ಬಂದು ಆಕೆಗೆ ಈ ಥರ ನೈತಿಕ ಪೊಲೀಸ್ಗಿರಿ ಮಾಡೋದು ಗೊತ್ತಾಗ್ತಾ ಇದೆ. ಡೀಟೇಲ್ಸ್ ಏನಿದೆ ಮಾದೇಶ್? ಅರವಿಂದ್, ಇದು ಬೆಂಗಳೂರಿನಲ್ಲೇ ನಡೆದಿರುವಂಥ ಘಟನೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಆದರೆ ಯಾವಾಗ ನಡೆದಿರುವಂಥದ್ದು ಅನ್ನುವಂಥದ್ದು ಗೊತ್ತಾಗ್ತಿಲ್ಲ. ಯಾಕಂದರೆ ಏನು ಸಾಮಾಜಿಕ ಜಾಲತಾಣದಲ್ಲಿ ನಿನ್ನೆ ಅಂದರೆ ಒಂದು 20 ಗಂಟೆಗಳ ಹಿಂದೆ ಅಪ್ಲೋಡ್ ಆಗಿರುವಂಥ ವಿಡಿಯೋ ಇದು. ಈ ವಿಡಿಯೋಗೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದಲ್ಲಿ ಆಕ್ರೋಶ ಈಗ ವ್ಯಕ್ತ ಆಗ್ತಾ ಇದೆ. ಇದೇನು ಶರಿಯಾ ಕಾನೂನು ಅನ್ನೋ ಥರದ ಪ್ರಶ್ನೆಗಳನ್ನು ಮಾಡ್ತಾ ಇದ್ದಾರೆ. ಹಾಗೆ ಏನು ಸಿದ್ದರಾಮಯ್ಯವರು ಇದ್ದಾರೆ, ಸಿದ್ದರಾಮಯ್ಯ ಅವ್ರನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದಲ್ವಾ ನೈತಿಕ ಪೊಲೀಸ್ಗಿರಿ ಅನ್ನುವಂಥ ಪ್ರಶ್ನೆಯನ್ನು ಮಾಡ್ತಾ ಇರುವಂಥದ್ದು. ಬೇರೆಯವರಾಗಿದ್ದರೆ ಇಷ್ಟೊತ್ತಿಗೆ ಕ್ರಮ ಆಗ್ತಾ ಇತ್ತು, ಅವರನ್ನು ಬಂಧನ ಮಾಡುವಂಥ ಕೆಲಸ ಆಗ್ತಾ ಇತ್ತು. ಆದರೆ ಇಲ್ಲಿ ಯಾಕೆ ಆಗ್ತಾ ಇಲ್ಲ ಅಂತ ಪ್ರಶ್ನೆಯನ್ನು ಸಾಮಾಜಿಕ ತಾಣದಲ್ಲಿ ಮಾಡ್ತಾ ಇರುವಂಥದ್ದು. ಆ ಯುವತಿ ಯುವಕನ ಜೊತೆಗೆ ಕೂತಿರ್ತಾಳೆ. ಅಂದರೆ ಕೂತಿದ್ದಂಥ ಸಂದರ್ಭದಲ್ಲಿ ಏಕಾಏಕಿ 4-5 ಜನ ಯುವಕರು ಬಂದು, ನೀನು ಮುಸ್ಲಿಂ ಆಗಿ ಈ ರೀತಿಯಾಗಿ ಕೂತು ಮಾತನಾಡುವಂಥದ್ದು ಸರಿಯಲ್ಲ, ನಿಮ್ಮ ಅಪ್ಪ ಅಮ್ಮನ ನಂಬರ್ ಕೊಡು ಅಂತ ಒಂದು ರೀತಿ ಅವಾಚ್ಯ ಶಬ್ದಗಳನ್ನು ಬಳಕೆ ಮಾಡಿ ಕನ್ನಡದಲ್ಲೇ ಮಾತನಾಡ್ತಾ ಬೈತಾರೆ. ಯುವಕನಿಗೂ ಕೂಡ ಬಾಯಿಗೆ ಬಂದಂತೆ ಬೈಯುವಂಥದ್ದು. ಈ ವಿಡಿಯೋ ಏನು ಅಪ್ಲೋಡ್ ಆಯಿತು, ಅಪ್ಲೋಡ್ ಆದ ನಂತರ ಅದಕ್ಕೆ ಸಂಬಂಧಪಟ್ಟಂತೆ ಹಲವರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದರೆ ಈ ರೀತಿಯಾಗಿ ಹುಡುಗಿ ಮಾತನಾಡ್ತಾ ಕೂತಿದ್ದಾರೆ ಅನ್ನೋ ಕಾರಣಕ್ಕೆ ಏಕಾಏಕಿ ಯುವಕರ ಗುಂಪು ಬಂದು ಈ ರೀತಿಯಾಗಿ ದಾಂಧಲೆಯನ್ನು ಮಾಡಿದ್ದಾರೆ. ಇದು ನೈತಿಕ ಪೊಲೀಸ್ಗಿರಿ ಇದು. ಹಾಗೆ ಇದೇನು ಶರಿಯಾ ಕಾನೂನು ಇದೆಯಾ ಇಲ್ಲಿ ರಾಜ್ಯದಲ್ಲಿ ಅನ್ನೋ ಥರದ ಪ್ರಶ್ನೆಯನ್ನು ಮಾಡ್ತಾ ವಿಡಿಯೋವನ್ನು ಕೂಡ ಅಪ್ಲೋಡ್ ಮಾಡಿರುವಂಥದ್ದು. ಜೊತೆಗೆ ಆ ವಿಡಿಯೋ ಏನು ಅಪ್ಲೋಡ್ ಮಾಡಿದ್ದಾರೆ ಅದಕ್ಕೆ ಸಾಕಷ್ಟು ಜನ ಅಂದರೆ ಬೇಸರವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಏನಂದರೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ರೀತಿಯಾಗಿ ಮಕ್ಕಳು ಅಂದರೆ ಯುವತಿ ಈ ರೀತಿಯಾಗಿ ಕೂತಿದ್ದ ಕೂಡಲೇ ಏಕಾಏಕಿ ಬಂದು ಗಲಾಟೆ ಮಾಡುವಂಥದ್ದು, ಹಲ್ಲೆ ಮಾಡೋದಕ್ಕೆ ಪ್ರಯತ್ನ ಪಡುವಂಥದ್ದು ಇದು ಸರಿಯಲ್ಲ. ಈ ರೀತಿಯಾದಂಥ ಘಟನೆಗಳೇನು ನಡೀತವೆ ಇದರ ವಿರುದ್ಧವಾಗಿ ಸರ್ಕಾರ ನಿಲ್ಲಬೇಕು. ಆದರೆ ಇದುವರೆಗೂ ಕೂಡ ಸರ್ಕಾರ ನಿಲ್ತಾ ಇಲ್ಲ. ಇದು ಸಿದ್ದರಾಮಯ್ಯನವರ ಕಣ್ಣಿಗೆ ಕಾಣ್ತಾ ಇಲ್ಲ ಅನ್ನೋ ಥರದ ಪ್ರಶ್ನೆಗಳನ್ನು, ಕಮೆಂಟ್ಗಳನ್ನು ಮಾಡ್ತಾ ಅವರು ಪ್ರಶ್ನೆಯನ್ನು ಮಾಡ್ತಾ ಇರುವಂಥದ್ದು. ಅರವಿಂದ, ಇದು ಬೆಂಗಳೂರಿನಲ್ಲೇ ನಡೆದಿರುವಂಥದ್ದು. ಯಾವ ಏರಿಯಾದಲ್ಲಿ ಯಾವಾಗ ನಡೆದಿದ್ದು ಅನ್ನುವಂಥದ್ದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಅರವಿಂದ್, ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಮಾದೇಶ್, ಧನ್ಯವಾದ. ಮುಸ್ಲಿಂ ಯುವತಿ, ಆಕೆ ಮುಸ್ಲಿಂ ಅನ್ನೋದಕ್ಕೆ ಆಕೆ ಬುರ್ಕಾ ಹಾಕಿರೋದ್ರಿಂದ ಗೊತ್ತಾಗ್ತಾ ಇದೆ. ಮುಸ್ಲಿಂ ಯುವತಿ ಅನ್ಯ ಕೋಮಿನ ಯುವಕನ ಜೊತೆ ಕೂತಿದ್ದಕ್ಕೆ
ಮುಸಲ್ಮಾನ ಹುಡುಗರು ಬಂದು ಆಕೆಯನ್ನು ತರಾಟೆಗೆ ತೊಗೊಂಡಿದ್ದಾರೆ ಮತ್ತು ಆ ಬೇರೆ ಕೋಮಿನ ಹುಡುಗನಿಗೆ ಹಲ್ಲೆ ಮಾಡಿದ್ದಾರೆ. ನೋಡಿ ಇಲ್ಲಿ ಹಲ್ಲೆ ಮಾಡ್ತಾ ಇದ್ದಾರೆ, ಹೊಡೆದಿದ್ದಾರೆ, ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ್ದಾರೆ. ಈಗ ಪ್ರಶ್ನೆ ಮೂಡ್ತಾ ಇರೋದು, ಇದೇ ಏನಾದರೂ ಉಲ್ಟಾ ಆಗಿದ್ದಿದ್ರೆ, ಹಿಂದೂ ಹುಡುಗಿ ಜೊತೆ ಯಾವುದೋ ಮುಸ್ಲಿಂ ಹುಡುಗನ ಇನ್ನೂ ಯಾರಾದ್ರು ಇದ್ದಿದ್ದು ಹಿಂದೂ ಹುಡುಗರು ಹೋಗಿ ಪ್ರಶ್ನೆ ಮಾಡಿದ್ದಿದ್ರೆ ಇಷ್ಟೊತ್ತಿಗಾಗಲೇ ಕ್ರಮ ಆಗ್ಬಿಡ್ತಾ ಇತ್ತು. ಈಗ ಯಾಕಿಲ್ಲ?